ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ನ ನೂತನ ಶಾಸಕರು ತಿರುಗಿ ಬೀಳುವ ಲಕ್ಷಣಗಳು ಕಾಣ್ತಾ ಇವೆ. ನಮಗೂ ಅವಕಾಶ ಕೊಡಿ ಅಂತ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯಗೆ ಪತ್ರ ಬರೆದ್ರೆ ನೋ ವೇ ಅಂತ ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆಗೆ ನೂತನ ಶಾಸಕರು ಕಿಡಿಕಾರಿದ್ದಾರೆ. ಸಿಎಂ ಹೇಳಿಕೆ ಕೊಟ್ಟ ಮರುದಿನವೇ ಡಿಕೆಶಿ ಬಣ ಶಪಥವೊಂದು ಮಾಡಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಸಿದ್ದರಾಮಯ್ಯಗೆ ಆ ಹೇಳಿಕೆಯೇ ಮುಳುವಾಯ್ತು. ಡಿಕೆಶಿ ಬಣ ಶಪಥ. ಬಜೆಟ್ ಬಳಿಕ ಬೇರುಗಾಳಿ ಪಕ್ಕಾನ. ರಾಜ್ಯ ಸರ್ಕಾರದ ನಾಯಕತ್ವ ಬದಲಾವಣೆ ವಿಚಾರ ಪ್ರತಿದಿನವೂ ಚರ್ಚೆ ಆಗ್ತಿದೆ. ನಾಯಕತ್ವ ವಿಚಾರ ಷೇರು ಮಾರುಕಟ್ಟೆ ರೀತಿಯಲ್ಲಿ ಏರಿಳಿತ ಕಾಣ್ತಿದೆ. ಒಂದು ದಿನ ಸಿದ್ದರಾಮಯ್ಯ ಬಣ ಮೇಲುಗೈ ಸಾಧಿಸಿದ್ರೆ ಇನ್ನೊಂದು ದಿನ ಡಿಕೆಶಿ ಬಣ ಮೇಲುಗೈ ಸಾಧಿಸಿದ್ವಿ ಅಂತ ಹೇಳ್ತಿದೆ. ಇತ್ತೀಚೆಗೆ ನೂತನ ಶಾಸಕರು ಫುಲ್ ಅಲರ್ಟ್ ಆಗಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಪದೇ ಪದೇ ಸಭೆ ಮಾಡ್ತಿದ್ದಾರೆ. ಈ ನಡುವೆ ನಮ್ಮಲ್ಲಿ 5 ಸಚಿವ ಸ್ಥಾನ ಕೊಡಿ ಅಂತ ನೂತನ ಶಾಸಕರು ಪತ್ರ ಬರೆದಿದ್ದು ಸಿದ್ದರಾಮಯ್ಯ ಕಣ್ಣು ಕೆಂಪಾಗಲು ಕಾರಣವಾಗಿದೆ. ಶಾಸಕರ ಪತ್ರ ಸಿದ್ದರಾಮಯ್ಯನ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಪತ್ರ ನೋಡಿದ ಬಳಿಕ ಸಿದ್ದರಾಮಯ್ಯ ಮಾಧ್ಯಮಗಳ ಮುಂದೆಯೇ ಮೊದಲ ಬಾರಿ ಗೆದ್ದವರಿಗೆ ಸಚಿವ ಸ್ಥಾನ ನೀಡಿಲ್ಲ ಅಂತ ನೇರವಾಗಿಯೇ ಹೇಳಿದ್ದು ನೂತನ ಶಾಸಕರು ಒಗ್ಗಟ್ಟಾಗಲು ಕಾರಣವಾಗಿದೆ. ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಕೊಟ್ಟ ತಕ್ಷಣ ನೂತನ ಶಾಸಕರು ರಾತ್ರೋರಾತ್ರಿ ಡಿನ್ನರ್ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಸಿದ್ದರಾಮಯ್ಯ ನಡೆ ಬಗ್ಗೆ 40 ಶಾಸಕರು ಚರ್ಚೆ ನಡೆಸಿದ್ದಾರೆ. ನಮಗೆ ಸಪೋರ್ಟ್ ಮಾಡದ ಸಿಎಂಗೆ ನಾವೇಕೆ ಸಪೋರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲು ಬೇಕಾದ ಕಸರತ್ತಿನ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೊದಲ ಬಾರಿ ಆಯ್ಕೆಯಾಗಿರೋ ಶಾಸಕರು ಸಮರ ಸಾರಿದ್ದಾರೆ. ಇದರಿಂದ ಡಿಕೆ ಶಿವಕುಮಾರ್ಗೆ ಸಿಎಂ ಹೇಳಿಕೆಯೇ ಬಲ ನೀಡಿದಂತಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.